ನಾನು ಇವತ್ತು ಬಂದಿದ್ದೀವ್ರಿ ದೇವಗೆಣ್ಣೂರ ಕೃಷ್ಣಾ ನದಿಯ ದಂಡಿ ಮ್ಯಾಲ ಅದೀನ್ರಿಪ್ಪ. ಹಿಂದಿನ ಕಾಲದಾಗ ಶಾಸನದಾಗ ಏನಂತ ಕರಿತಿದ್ರು ಮುಂದೆ ಹೇಳ್ತಾನ್ರಿ. ಬನ್ರಿ ಒಂದ ನದಿಗಳೆಲ್ಲ ನಿನ್ನದೇ ಹಾಲು, ಬೆಟ್ಟ ಸಾಲು ನಿನ್ನ ಹೆಗಲು, ಹಗಲು ನೀನು ನಗಲು, ಇರುಳು ನಿನ್ನ ನೆರಳು, ಹಸಿರುಡಿಗೆ ಮೇಲೆ ಮುಗಿಲ ನೊಡವೆ, ಮುನ್ನೀರ ಮೇಲೆ ಕಣ್ಣೀರ ಸುರಿಯುವ ತಾಯೆ, ನೀನಲ್ಲ ಮಾಯೆ ನೀನಲ್ಲ ಮಾಯೆ. ಯಾಕೆ ಈ ಕವನನ್ನ ಹೇಳಿದೆ ಅಂದ್ರೆ, ದೇವರಗೆಣ್ಣೂರಿನಲ್ಲಿ ಜನಿಸಿದಂತ ಮಹಾನ್ ಸಾಹಿತಿ, 14 ವರ್ಷಗಳ ಮಹಾನ್ ಕವಿ ದ.ರಾ. ಬೇಂದ್ರೆಯವರ ನಿಕಟ ಸಂಪರ್ಕದಿದ್ದಂಥ ವಸಂತ್ ಅನಂತ ದಿವಾಣಜಿ ಕುಸುಮಾಕರ್ ದೇವಗೆಣ್ಣೂರು ಕಾವ್ಯನಾಮದಿಂದ ಪರಿಚಿತರಾದವರು ದಿವಾಣ್ಜಿ ಅಂತೇಳಿ. ಅವರು ಬರೆದಂಥ ಈ ಸಾಲು ನನಗೆ ಬಹಳ ಇಷ್ಟ ಆಯ್ತು ನೋಡ್ರಿ. ಹಿಂಗಾಗಿ ನದಿಗಳೆಲ್ಲ ನಿನ್ನದಿ ಹಾಲು ಅಂತೇಳಿ. ಇವತ್ತ ಕೃಷ್ಣಾ ನದಿ 100ಕ್ಕಿಂತ ಹೆಚ್ಚಿನ ಊರುಗಳನ್ನೆಲ್ಲ ಆಹುತಿ ತಗೊಂಡ ಸ್ಥಳಾಂತರ ಮಾಡ್ತೀರಿ. ಹುಟ್ಟಿ ಬೆಳೆದಂಥದ್ರಿ, ಜನ್ಮ ತಾಳಿದ್ರಿ, ಆಡಿ ನಲಿದು ಹೋದಂಥ ಮನಿಗಳನ್ನ ಕಟ್ಟಿ ಬಿಟ್ಟು ಬರೋದಂದ್ರೆ ಭಾಳ ಕಷ್ಟ ಆಗತ್ರಿ, ಮನ್ಸಿಗೆ ನೋವಾಗತ್ರಿ. ಸುಮಾರು 20-25 ವರ್ಷ ಆಯ್ತ್ರಿ ಈಗ ದೇವಗೆಣ್ಣೂರ ಸ್ಥಳಾಂತರ ಆಗಿ. ಇಂಥವು ಎಷ್ಟೋ ಗ್ರಾಮಗಳ ಸ್ಥಳಾಂತರ ಆಗ್ಯಾವ್ರಿ ನಮ್ಮ ಕೃಷ್ಣಾ ನದಿ ಪಾತ್ರದಾಗ. ಸಾತಾರದಿಂದ ಹರಿದು ಬರುವಂತ ಅಲ್ಲಿಂದ ಬರೋ ತನಕ ಎಷ್ಟು ಗ್ರಾಮಗಳು ಸ್ಥಳಾಂತರ ಆಗ್ಯಾವ್ರಿ, ಶಿಫ್ಟ್ ಮಾಡ್ಯಾರ. ಆದ್ರ ಕಟ್ಟಿದ ಮನಿ ಬಿಟ್ಟು ಬರೋದಂದ್ರೆ ಭಾಳ ಕಷ್ಟ ಆಗತ್ರಿ. ಆ ಬಾಲ್ಯದ ನೆನಪುಗಳು, ಅಲ್ಲಿ ಜನ್ಮ ತಾಳಿರ್ತೀವಿ, ಅಲ್ಲೆಲ್ಲ ಕೂಡಿ ಬಾಡಿರ್ತೀವಿ, ಅಲ್ಲೆಲ್ಲ ಆಟ ಆಡಿರ್ತೀವಿ, ಜಾತ್ರೆ ಮಾಡಿರ್ತೀವಿ, ಉತ್ಸವ ಮಾಡಿರ್ತೀವಿ. ಕಟ್ಟಿದ ಮನೆಯನ್ನು ಬಿಟ್ಟು ಬರೋದಂದ್ರೆ ಭಾಳ ಕಷ್ಟ ರೀ. ಎಲ್ಲ ಬಿಟ್ಟು ಬರ್ಬೋದು, ಆ ನೆನಪ ಎಲ್ಲ ಹಂಗ ಬಿಟ್ಟು ಬರೋದಂದ್ರೆ ಭಾಳ ಮನಸ್ಸಿಗೆ ನೋವಾಗತ್ರಿ. ಹಂಗೆ ನಮ್ಮ ಸ್ಥಳೀಯರು, ದೇವಗೆಣ್ಣೂರಿನ ಸ್ಥಳೀಯರು, ನಮ್ಮ ಯುವ ಪಡೆ ನಮಗೆ ದಾರಿ ತೋರಿಸಿದ್ರು. ನಿಮಗೂ ಕೂಡ ಇಲ್ಲಿ ಬರ್ಲಕ್ಕೆ ಹಾದಿ ಭಾಳ ಕಷ್ಟ ಐತಿ, ನದಿ ಬಂದಾಗ ನಿಮಗೆ ಇಲ್ಲಿ ಹಾದಿ ಸಿಗಂಗಿಲ್ಲ ಅಂತ ಪ್ರಯತ್ನ ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಮ್ಮ ಥರ ನೀವು ಪ್ರಯತ್ನ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಹಿಂಗಾಗಿ ನಾವು ಇವತ್ತು ಸ್ಟೇಟಾಗಿ ನಿಮಗೆ ತೋರ್ಸ್ಲಕ್ಕೆ ಬಂದಿದ್ದು ಈ ಹಳೆ ದೇವಗೆಣ್ಣೂರ. ಇವತ್ತ ಮೂಕ ಸಾಕ್ಷಿಯಾಗಿ ನಿಂತ್ಕೊಂಡು ಬಿಟ್ಟೈತಿ ಹಳೆ ದೇವಗೆಣ್ಣೂರ. ಅಲ್ಲಿಂದ 3-4 ಕಿಲೋಮೀಟರ್ ಮ್ಯಾಗ ಹೊಸ ದೇವಗೆಣ್ಣೂರು ಮಾಡಿದ್ರು. ಇಲ್ಲಿ ಇರುವಂಥ ಕೇಶವ ಮತ್ತು ಹನುಮಾನ್ ದೇವರದ ಆ ಶಾಸನವನ್ನ ಹೊಸ ಹನುಮಾನ್ ದೇವರ ಗುಡಿಗೆಲ್ಲ ಓದು ಅಲ್ಲೆಲ್ಲ ರಕ್ಷಣೆ ಮಾಡ್ಯಾರ. ಅವ್ರಿಗೊಂದು ನಮಸ್ಕಾರ ಹೇಳ್ತೇನೆ. ಯಾಕಂದ್ರೆ ಇಲ್ಲೆಲ್ಲ ಭಾಳಷ್ಟು ನಿಧಿಗೋಸ್ಕರ ಬರ್ತಾ ಇರ್ತಾರ, ಆದ್ರೆ ಈಗ ಮಾತ್ರ ಬರ್ಲಕ್ಕೆ ಅವಕಾಶ ಇಲ್ಲ, ಎಲ್ಲ ರಕ್ಷಣೆ ಆಗ್ತೈತಿ. ಹಿಂಗಾಗಿ ಯುವ ಪಡೆ ಅದನ್ನೆಲ್ಲ ನೋಡ್ಲಾತ್ತಾರ. ಹಿಂಗಾಗಿ ನಿಮಗೆ ಬರ್ಲಕ್ಕೆ ಅವಕಾಶ ಇಲ್ಲ, ನೋಡ್ಲಕ್ಕೆ ಬರ್ರಿ. ಯಾವುದು ಇಲ್ಲಿರುವಂತಹ ಮಹಾಲಕ್ಷ್ಮಿ ದೇವಸ್ಥಾನ, ಹಂಗ ಕೇಶವ ದೇವಸ್ಥಾನ ಬೇಸಿಗೆ ಸಮಯದಲ್ಲಿ ಮಾತ್ರ ಕಾಣುತ್ತೆ. ಅದು ನೀವು ಸ್ಥಳೀಯರಂದ್ರೆ ಇಲ್ಲಿ ಲೋಕಲ್ ಇದ್ದವ್ರ ಜೊತೆ ನಿಮಗೆ ಪರಿಚಯ ಮಾಡ್ಕೊಂಡು ಒಳಗೆ ಬಂದ್ರೆ ಭಾಳ ಬೆಸ್ಟ್ ರೀ. ಮತ್ತು ಈಗ ನಡ್ಬರ್ಕ್ ಬರ್ಲಕ್ಕೆ ಹೋಗ್ಬೇಡ್ರಿ, ನಮ್ಮ ಥರ ಸಾಹಸ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಇರಲಿ, ಈಗ ನಾವು ಎಲ್ಲಿ ಅದೀವಿ ಅಂದ್ರೆ ದೇವಗೆಣ್ಣೂರ, ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಸಮೀಪ ನಾವು ಕಂಬಾಗಿ ಮೂಲಕ, ಹಲಗಣಿ ಮೂಲಕ ನಾವು ಹೋದ್ರೆ ದೇವಗೆಣ್ಣೂರು ಸಿಗತ್ರಿ. ಬರ್ರಿ ನೋಡೋಣ ದೇವಗೆಣ್ಣೂರು ಹೆಂಗೈತೆ ಅನ್ನೋದು. ಹಿಂದಿನ ಕಾಲದಲ್ಲಿ ಶಾಸನಗಳ ಪ್ರಕಾರ ಗಂಡಿಗನೂರು ಗಂಡಿಗೆ ಎಂದು ಕರೀತಾ ಇದ್ರು. ಐತಿಹ್ಯ ಪ್ರಕಾರ ಅಂದ್ರೆ ಜನರ ದಂತಕಥೆಗಳ ಮೂಲಕ ಅಥವಾ ಐತಿಗಳ ಒಂದು ಕಥೆಗಳ ಮೂಲಕ ಇಲ್ಲಿ ಗಂಡಿಗೆ ಎಂಬ ರಾಕ್ಷಸ ಇರ್ತಾ ಇದ್ದ.
ಹೀಗಾಗಿ ಜನರಿಗೆ ಪ್ರಜೆಗಳಿಗೆ ಉಪಟಳ ಕೊಡುವುದನ್ನು ಸಹಿಸದ ಲಕ್ಷ್ಮೀದೇವಿ ಇಲ್ಲಿ ಗಂಡಿಗೆಯ ರಾಕ್ಷಸನ ಸಂಹಾರ ಮಾಡಿದ ಕ್ಷೇತ್ರ ಸ್ಥಳ ಅಂತ ಇಲ್ಲಿ ಉಲ್ಲೇಖ ಕೂಡ ನೋಡ್ತೀವಿ. ಗುಣದೋಳ್ ಸೀತೆ ಅರುಂಧತಿಗೆ ರತಿಗೆ ಲಕ್ಷ್ಮಿಗೆ ಸಹಜ ಭ್ರಾತೆಗೆ ಪಾಸಟಿ ವ್ಯಕ್ತಳದೇ ತೆರಂದಿಂ ದೇವಲಭ್ಯೆ ಲಲನಾರ ರತ್ನ ಅಂಥೇಳಿ 1088ರಲ್ಲಿ ಕಲ್ಯಾಣ ಚಾಲುಕ್ಯರ ಕೊಟ್ಟ ಕೊಡುಗೆ. ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಬ್ರಹ್ಮಪುರಿ ಆಗಿತ್ತು. ಇದನ್ನ ಕೃಷ್ಣವೇಣಿ ಅಂಥೇಳಿ ಹಿಂದೆ ಕರಿತಾ ಇದ್ರು. ಕೃಷ್ಣಾ ನದಿಯಲ್ಲಿ ಸ್ನಾನ ತುಂಗಾ ಪಾನ ಅಂತೇಳಿ. ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳು ಕಡಿಮೆ ಆಗುತ್ತೆ ಅನ್ನೋದು ಜನರ ವಾಡಿಕೆ ಮತ್ತೆ ನಂಬಿಕೆ. ಸಾವಿರದ 89ರಲ್ಲಿ ಗದಗ ಗ್ರಾಮ ಮುಂದೆ ಇದು ದೇವರಗೆಣ್ಣೂರವಾಗಿ ಮಾರ್ಪಟ್ಟಿತಂತೇಳಿ ಇತಿಹಾಸಕಾರರು ಹೇಳ್ತಾರೆ. ಬ್ರಹ್ಮಪುರಿಯಲ್ಲಿ ನೆಲೆಸಿದಂಥ ಕೇಶವ ದೇವನ ಆರಾಧನೆಗಾಗಿ ಭೂದಾನವಾದ ದಾಖಲೆ ಆ ಶಾಸನದಲ್ಲಿ ನಾವು ನೋಡ್ತೀವಿ. ಗಂಡೆಗನೂರಿನ ಗ್ರಾಮ ಚಕ್ರವರ್ತಿ ಆದಂಥ ಸೋಮನಾಥ ದಂಡಾಧೀಶ, ಅವನ ಹೆಂಡತಿ ದೇವಲಭ್ಯೆ ಮತ್ತು ವೈಜನಾಥ. ಈ ಶಾಸನದಲ್ಲಿ ಅವರನ್ನ ಹೊಗಳಿದ್ದಾರೆ, ಕೊಂಡಾಡಿದ್ದಾರೆ. ವಿಕ್ರಮಾದಿತ್ಯನ ರಾಣಿ ಅಂಗಬರಿಸಿ ಕೇಶವ ದೇವಾಲಯ ದಾನ ನೀಡಿದ್ದು ಉಲ್ಲೇಖನ ನೋಡ್ತೀವಿ. ತನ್ನಾಳಿಕೆಯಲ್ಲಿ ಶ್ರೀ ಬಲ್ಲವರಸನಿಗೆ ಭಿನ್ನಪಂ ಗೈದು. ಬಲ್ಲವರಸರಂದ್ರೆ ವಿಕ್ರಮಾದಿತ್ಯಗೆ ಇನ್ನೊಂದು ಬಿರುದು ಇತ್ತು, ಬಲ್ಲವರಸ ಎಂದು ಕರೀತಾ ಇದ್ರು. ನಾವು ಒಂದು ಯಾವುದಾದ್ರೂ ಕೊಡುಗೆಯನ್ನು ಕೊಡ್ಬೋದು ಅಥವಾ ಏನಾದರೂ ದಾನ ಮಾಡ್ಬೋದು. ಹುಟ್ಟಿದ ಊರನ್ನ, ಬೆಳೆದಂಥ ಊರನ್ನ, ಆಡಿ ಜನ್ಮ ತಾಳಿದಂಥ ಇಲ್ಲೇ ಹುಟ್ಟಿ ಬೆಳೆದು ಏಕಾಏಕಿ ಗ್ರಾಮವನ್ನು ಬಿಡುವುದಂದ್ರೆ ಬಹಳ ಕಷ್ಟದ ವಿಷಯ. ಆ ನೆನಪುಗಳು ಸುಮಾರು 25 ವರ್ಷ ಆಯಿತು ಇಲ್ಲಿ ಯಾರು ತಿರುಗಾಡದಂಥ ಸ್ಥಳ ಇವತ್ತು. ಅಂದಿನ ಅಂದರೆ 25 ವರ್ಷ ಹಿಂದೆ ಬಿಟ್ಟು ಹೋದಂಥ ಆ ಮನೆಯರ ಹಿರಿಯರು ಈ ಬಿಕೋ ಅನ್ನತ್ತಿದೆ ದೇವಗೆಣ್ಣೂರು, ಹಳೆ ದೇವಗೆಣ್ಣೂರು. ಆದರೂ ಕೂಡ ಜನ ವರ್ಷಕ್ಕೊಮ್ಮೆ ಬಂದು ಇಲ್ಲಿ ತಮ್ಮ ಮನೆಗಳ ಪೂಜೆಯನ್ನು ಮತ್ತೆ ಮಹಾಲಕ್ಷ್ಮಿಗೆ ಬರ್ತಾರೆ. ಹಾಗೆ ಇಲ್ಲಿ ಜಾಗೃತ ಹನುಮಾನ್ ದೇವಸ್ಥಾನ ಕೂಡ ಇದೆ. ಅದು ನೀವು ಪುರಾಣಿಕ ವ್ಲಾಗ್ನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗತ್ತೆ. ಅಂತ ಜಾಗೃತ ಅಂದರೆ ಕೊಲ್ಲಾಪುರದ ಮಹಾಲಕ್ಷ್ಮಿ, ಹಾಗೆ ಮುತ್ತೂರು ಮಹಾಲಕ್ಷ್ಮಿ, ಕೃಷ್ಣಾ ನದಿ ತಟದಲ್ಲಿರುವಂಥ ಮುತ್ತೂರು ಮಹಾಲಕ್ಷ್ಮಿ ಹೇಗೋ ಹಾಗೆ ಇಲ್ಲಿ ಕೂಡ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಮ್ಮ ಕಂಬಾಗಿ ಮಾರ್ಗವಾಗಿ ಅಂದರೆ ಹಲಗಣಿಯ ನಂತರ ಕಂಬಾಗಿ ಬರುತ್ತೆ. ಕಂಬಾಗಿ ನಂತರ ಬರುವುದೇ ದೇವರಗೆಣ್ಣೂರು. ನಮಸ್ಕಾರ ರೀ. ನಾವು ಇವತ್ತು ಬಂದಿದ್ದೀವಿ ರೀ ಬಬಲೇಶ್ವರ ತಾಲೂಕಿನ ಸ್ವಲ್ಪ ಅನಿತಿ ದೂರದಲ್ಲಿ ದೇವರಗೆಣ್ಣೂರು ಅಂಥೇಳಿ ಭಾಳ ಪುರಾತನ ಮತ್ತು ಪೌರಾಣಿಕ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಐತಿಹಾಸಿಕವಾಗಿ ಇರುವಂಥ ಯಾವುದು ಊರಂದರೆ ದೇವರಗೆಣ್ಣೂರು. ಇಲ್ಲಿ ಕುಸುಮಾಕರ ದಿವಾನ್ಜಿ ಅಂತ ಕರಿತೀವಿ. ಅದ್ಭುತ ಸಾಹಿತಿಗಳು. ಸುಮಾರು 14 ವರ್ಷಗಳ ಕಾಲ ನಮ್ಮ ಮಹಾನ್ ಕವಿ ಆದಂಥ ದ.ರಾ. ಬೇಂದ್ರೆಯವ್ರ ಜೊತೆ ನಿಕಟ ಒಡನಾಟ ಹೊಂದಿದಂಥ ದಿವಾನ್ಜಿ ಅಂತ ನಾವು ಕರಿತೀವಿ, ಕುಸುಮ ಅಂತೇಳಿ ಕರಿತೀವಿ. ಅವರ ಒಂದು ಊರು ಈಗ ಮುಳುಗಡೆ ಆಗಿದೆ. ಇದು ನೀವು ಹಿಂದ್ಗಡೆ ನೋಡ್ತಿರಲ್ಲ, ಇದು ಮಹಾಲಕ್ಷ್ಮಿ ದೇವಸ್ಥಾನ, ಭಾಳಷ್ಟು ಪ್ರಖ್ಯಾತಿ ಪಡೆದಂಥದ್ದು. ಹೀಗಾಗಿ ಅವರು ಒಂದು 3 ಅವತಾರಗಳನ್ನು ಎತ್ತುವಂಥ ಮಹಾಲಕ್ಷ್ಮಿ ಕೊಲ್ಲಾಪುರದ ಪ್ರತಿರೂಪವಾಗಿ ಇಲ್ಲಿ ನೆಲೆಸ್ತಾರೆ. ಹಿಂದಿನ ನದಿಗಳೆಲ್ಲ ನಿನ್ನದೇ ಹಾಲು, ಬೆಟ್ಟ ಸಾಲು ನಿನ್ನ ಹೆಗಲು, ಹಗಲು ನೀನು ನಗಲು, ಇರುಳು ನೀನು ನೆರಳು, ಹಸಿರೊಡುಗೆ ಮುಗಿಲಿನ ನೊಡನೆ, ಮುನ್ನೀರ ಮೇಲೆ ಕಣ್ಣೀರ ಸುರಿಯುವ ತಾಯಿ ನೀನಲ್ಲ ಮಾಯೆ. ಹೀಗೆ ಬಿಜಾಪುರ ಜಿಲ್ಲೆ 1930ರಲ್ಲಿ ಜನಿಸಿದಂಥ ಕನ್ನಡ ಭಾಷೆಗೆ ಭಾಳಷ್ಟು ಒತ್ತು ಕೊಟ್ಟಂಥ 1956ರಲ್ಲಿ ಸೊಲ್ಲಾಪುರದ ದಯಾನಂದ ಮಹಾವಿಶ್ವವಿದ್ಯಾಲಯಕ್ಕೆ ಕನ್ನಡ ಪ್ರೊಫೆಸರ್ ಆಗಿ
ಅವರು 35 ವರ್ಷಗಳನ್ನು ಸೇವೆ ಮಾಡ್ತಾರೆ. ಹೀಗಾಗಿ ಅವರು ಬರೆದಂಥ ಸಾಹಿತ್ಯ ಇವತ್ತಿನ ಸಾಹಿತಿಗಳಿಗೆ, ಅಂದರೆ ಈ ಜನಪದ ಎಲ್ಲ ಬರಿತಾ ಇದ್ದಾರೆ, ಅವರು ಇಂಥ ಸಾಹಿತ್ಯನ ಓದಲೇಬೇಕು. ಅಂಥ ಸಾಹಿತ್ಯನ ಓದಿದರೆ ನಮಗೆ ಅರ್ಥ ಆಗುತ್ತೆ. ಹೀಗಾಗಿ ಕುಸುಮಾಕರ್ ದೇವಗೆಣ್ಣೂರು ಕಾವ್ಯನಾಮದೊಂದಿಗೆ ಇವರು ದಿವಾಣಿಜಿಯವರು ಗುರುತಿಸ್ಕೊಂಡ್ರು. ಇವತ್ತು ಎಲೆಮರಿಕಾಯಿ ಅಂತೇಳಿ ಅದಾರ. ಅಂಥ ಅವರು ನಡೆದಾಡಿದಂಥ ಜನ್ಮಸ್ಥಳ ದೇವರಗೆಣ್ಣೂರಿನಲ್ಲಿ ನಾವು ಇವತ್ತಿದ್ವಿ. ನಮ್ಮ ಜೊತೆ ಇವತ್ತು ಶ್ರೀರಂಗ ಪುರಾಣಿಕ್ ಅವರು ಇದ್ದಾರೆ. ಹೀಗಾಗಿ ಅವರ ಚಾನಲಲ್ಲಿ ಕೂಡ ನೀವು ನೋಡ್ಬೋದು ಚೆನ್ನಕೇಶವ ದೇವಾಲಯದ ನಿರ್ಮಾಣ ಹೇಗೆ ಆಗಿತ್ತು, ಎಷ್ಟು ಮನಮೋಹಕ ಇದೆ, ಏನಾಗ್ತಾ ಇದೆ ಅನ್ನೋದು ಎಲ್ಲವನ್ನು ತೋರಿಸ್ತಾರೆ. ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಆಗಿರಿ. ಒಂದೊಂದು ಮಾಡಿಬಿಡ್ತೀವಿ. ನಾವು ಇವತ್ತು ಎಲ್ಲಿದ್ದೀವಪ್ಪ ಅಂದ್ರೆ ದೇವರಗೆಣ್ಣೂರು ಆ ಗ್ರಾಮದಲ್ಲಿ ಇವತ್ತು ಕೃಷ್ಣಾ ನದಿ ತಟದಲ್ಲಿ ನಾವು ಇವತ್ತು ಕುತ್ಕೊಂಡಿದ್ದೀವಿ. ಇದು ಕ್ರಿಸ್ತಶಕ 1088ರಲ್ಲಿ ಅನುಗುಣವಾಗಿ ಅದರ ಪ್ರಕಾರ ನಾನು ಇವತ್ತು ಹೇಳಕ್ಕೆ ಬಂದಿದ್ದೀನಿ. ತ್ರಿಭುವನ ಮಲ್ಲ ದೇವರ ಆಳ್ವಿಕೆ ನಡೆದಿತ್ತು. ಆ ಟೈಮ್ದಲ್ಲಿ ಗದಗ ಗ್ರಾಮ, ತರ್ದೇವಾಡಿ 1000 ಗ್ರಾಮಗಳಲ್ಲಿ ಇದು ಒಂದು 50ರ ಭಾಗವಾಗಿ ಉಪವಿಭಾಗವಾಗಿತ್ತು. ಇಲ್ಲಿ ಕೇಶವ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ನಿರ್ಮಾಣಗೊಂಡಿತು. ಶ್ರೇಷ್ಠ ದಾನಿಯಾದ ಅಂಗಬರಸಿ ರಾಜ ಬಹುಲೇಯ ಅವನು ನಿರ್ಮಾಣ ಮಾಡಿದಂತೇಳಿ ಹೇಳ್ತಾರೆ. ಗಂಡೆಗನೂರು ಅಂತೇಳಿ ಮೊದಲು ಇದಕ್ಕೆ ಕರೀತಾ ಇದ್ದರು. ಗ್ರಾಮ ಚಕ್ರವರ್ತಿ ಸೋಮನಾಥ ದಂಡಾಧೀಶ ಅವರ ಹೆಂಡತಿ ದೇವಲಬ್ಬೆ ವೈದ್ಯನಾಥ ದಂಡನಾಥ ಶಾಸನದಲ್ಲಿ ಉಲ್ಲೇಖಿದೆ. ಆ ಶಾಸನವನ್ನು ನೋಡ್ಲಕ್ಕೆ ಹೊಂಟಿದ್ದೀನಿ. ಇದನ್ನು ಕೂಡ ನೀವು ಮಹಾಲಕ್ಷ್ಮಿ 3 ಅವತಾರಗಳನ್ನು ಎತ್ತಿದಂಥ, ನಾವು ಹೇಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ ನೋಡ್ತೀವಿ, ಹಾಗೆ ಗಂಡಕ ರಾಕ್ಷಸನ ಸಂಹಾರ ಮಾಡಿದಂಥ ಕ್ಷೇತ್ರ ಈ ಕೃಷ್ಣಾ ನದಿ ತಟದಲ್ಲಿ ಇದೆ. ಅದನ್ನು ಇವತ್ತು ನಾವು ನೋಡಕ್ಕೆ ಬಂದಿದ್ದೀವಿ. ಇನ್ನೂ ಪೂರ್ಣ ಅದಕ್ಕೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬೇಸಿಗೆ ಸಮಯದಲ್ಲಿ ಮತ್ತೆ ಬರ್ತಾ ಇದ್ದೀನಿ. ಆದರೂ ಇಲ್ಲಿವರೆಗೆ ಬಂದಿದ್ದೀನಿ, ಅದನ್ನು ತೋರಿಸ್ಲಿಕ್ಕೆ ಅಂತೇಳಿ ಬಂದಿದ್ದೀನಿ. ಆ ಶಾಸನದಲ್ಲಿ ತನ್ನ ಆಳ್ಕೆಯಲು ಶ್ರೀ ಬಲ್ಲರಸಗೆ ಭಿನ್ನಪ್ಪಂಗೈದು ಬಲ್ಲವರಸ ವಿಕ್ರಮಾದಿತ್ಯಂ ಅಂತೇಳಿ ಶಾಸನದಲ್ಲಿ ಉಲ್ಲೇಖ ಇದೆ. ಬನ್ನಿ ಆ ಶಾಸನವನ್ನು ನೋಡೋಣ.